ಫೋಟೋ ಜರ್ನಲಿಸ್ಟ್ ಸಂತೋಷ್ ಸಾಗರ್ ಅವರು ಬುಧವಾರದಂದು ನಿಧನರಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದ ವತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಂತೋಷ್ ಸಾಗರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಮಾತನಾಡಿ, ಒತ್ತಡದ ಮಧ್ಯೆ ಕೆಲಸ ಮಾಡುವ ಪತ್ರಕರ್ತರು ಆರೋಗ್ಯದ ಕಡೆ ಗಮನ ಹರಿಸಬೇಕಿದೆ ಎಂದರು. ಸಂತೋಷ್ ಕುಟುಂಬವು ಆರ್ಥಿಕ ಸಂಕಷ್ಟದಲ್ಲಿದ್ದು, ಸಂಘದ ಮನವಿ ಮೇರೆಗೆ ಜಿಲ್ಲೆಯ ಪತ್ರಕರ್ತರು ಸಹಾಯಕ್ಕೆ ಮುಂದಾಗಿರುವುದನ್ನು ಶ್ಲಾಘಿಸಿದರು. ಇದರ ಹಿನ್ನೆಲೆಯಲ್ಲಿ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಸಂಘಟನೆ ವತಿಯಿಂದ ಆಯೋಜನೆ ಮಾಡಿದ್ದೀವಿ. ಮೊದಲಿಗೆ ಸಂತೋಷ್ ಸಾಗರ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ಮುಂಚಿದ ಕೊಡ್ತೀನಿ. ವೃತ್ತಿ ಜೀವನವನ್ನು ಕಟ್ಟಿಕೊಂಡಿದ್ದ ಕಳೆದ 10-15 ಬಹುಶಃ ನಾನು ನೋಡಲಾಗತ್ತಿ 10-15 ವರ್ಷಗಳಿಂದ ವೃತ್ತಿ ಜೀವನವನ್ನು ಮಾಡ್ಕಂತಾನೆ ಬದುಕನ್ನು ಸಾಗಿಸ್ತಾ ಇದ್ದಂಥ ಸಂತೋಷ್ ಸಾಗರ್ ಯಾವುದೇ ಗಳಿಕೆಯನ್ನು ಮಾಡಲಿಲ್ಲ. ಆದರೆ ನಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡಿದ್ದರು. ಅಷ್ಟೇ ಎಲ್ಲರ ಜೊತೆಗೆ ಒಡನಾಟವನ್ನು, ಆತ್ಮೀಯತೆಯನ್ನು ಯಾರು ಕಂಡರೂ ಕೂಡ ಅತ್ಯಂತ ನಗುಮುಖದೊಂದಿಗೆ ಸ್ವಾಗತಿಸಿ ಅವ್ರ ಜೊತೆಗೆ ಮಾತಾಡುವಂಥ ವ್ಯಕ್ತಿತ್ವ ಗುಣವುಳ್ಳಂಥ ಸಂತೋಷ್ ಸಾಗರ್ ಇವತ್ತು ನಮ್ಮ ಜೊತೆಗಿಲ್ಲ. ಹಾಗೆ ಅದೆಷ್ಟೋ ಪತ್ರಕರ್ತರು ವೃತ್ತಿಯನ್ನೇ ಜೀವನವನ್ನಾಗಿ ಮಾಡ್ಕೊಂಡು ಬದುಕನ್ನು ಕಟ್ಕೊಳ್ತೀವಿ, ಆರೋಗ್ಯದ ಕಡೆ ಗಮನ ಹರಿಸದೇ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಪತ್ರಕರ್ತರ ಕುಟುಂಬಗಳು ಸಂಕಷ್ಟನ್ನು ಅನುಭವಿಸುವಂಥ ಸ್ಥಿತಿಯನ್ನು ನೋಡ್ತೀವಿ. ಎಲ್ಲೋ ಒಬ್ಬರು ಆರ್ಥಿಕವಾಗಿ ಸದೃಢರಾಗಿರ್ತಾರೆ, ಆದರೆ ಕೆಲವರೆಲ್ಲ ವೃತ್ತಿಗೆ ಕಟ್ಟು ಬಿದ್ದು ಬಂದಂಥ ಆದಾಯದಲ್ಲೇ ಜೀವನವನ್ನು ಸಾಗಿಸ್ತಾ ಈ ಚಿಕ್ಕ ವಯಸ್ಸಿನಲ್ಲಿ ಅಗಲಿ ಹೋಗಿರುವಂಥದ್ದು. ಈ 3 ಮಕ್ಕಳು ಬಹುಶಃ ಸಂತೋಷ್ ಸಾಗರ್ ಅವರಿಗೆ ಬದುಕು ಭಾಳ ಕಷ್ಟನೇ. ಹೆಣ್ಮಗಳೇ ಆ ಮಕ್ಕಳಿಗೆ ಆಸರಾಗಿ ಹೋಗೋಂಥದ್ದು. ಈ ಥರದ ಬದುಕು ಬಹುತೇಕ ಪತ್ರಕರ್ತರು ನಮ್ಮ ವೃತ್ತಿ ಮಾಡೋಂಥವ್ರಿಗೆ ಬಹುಶಃ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಕೆಲವು ಪತ್ರಕರ್ತರು ಕೂಡ ನಾವು ದಾಸರಾಗಿದ್ದೀವಿ, ಕೆಲವು ದುಶ್ಚಟಗಳಿಗೆ ದಾಸರಾಗಿದ್ದೀವಿ ಅಂತ ಅನಿಸ್ತದೆ ನಮಗೂ ಕೂಡ. ಈ ಒತ್ತಡದ ಕೆಲಸ ಮಾಡೋದ್ರ ಜೊತೆಗೆ ಅದರಲ್ಲಿ ಕೂಡ ನಾವು ಆಗಿ ಇಡೀ ಕುಟುಂಬಕ್ಕೆ ಕೆಲವು ಬಾರಿ ಇದನ್ನು ಸಂಕಷ್ಟ ತಂದೊಡ್ಡುವಂಥ ಸ್ಥಿತಿಯನ್ನು ನಾವು ಮಾಡ್ತಾ ಇರೋದ್ರಿಂದ ನಮ್ಮ ಆರೋಗ್ಯದ ಬಗ್ಗೆ ಕೂಡ ನಾವೆಲ್ಲರೂ ವೃತ್ತಿ ಜೊತೆಗೆ ಆರೋಗ್ಯದ ಕಡೆ ಕೂಡ ನಾವು ಗಮನವನ್ನು ಹರಿಸಬೇಕಾಗಿದೆ. ಹಾಗಾಗಿ ಸದರ್ ಬಜಾರ್ ಪೊಲೀಸ್ ಠಾಣೆಯ ಸಿಪಿಐ ಉಮೇಶ್ ಕಾಂಬ್ಳೆ ಮಾತನಾಡಿ, ಸಂತೋಷ್ ಸಾಗರ್ ಅತ್ಯಂತ ಸರಳ ವ್ಯಕ್ತಿತ್ವ ಉಳ್ಳವರಾಗಿದ್ದು, ಎಲ್ಲರೊಂದಿಗೆ ಸಂತೋಷದಿಂದ ಇದ್ದು ಅವರ ನಿಧನ ಅರಗಿಸಿಕೊಳ್ಳಲಾಗುತ್ತಿಲ್ಲ. ಪತ್ರಕರ್ತರು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದು ಆರೋಗ್ಯದ ಕಡೆ ಕಾಳಜಿ ವಹಿಸುವುದು ಕಡೆಯಾಗಿದೆ. ತಮ್ಮ ಆರೋಗ್ಯ ಜೊತೆಗೆ ತಮ್ಮ ಕುಟುಂಬದ ಆರೋಗ್ಯದ ಕಡೆಗೆ ಹೆಚ್ಚಾಗಿ ಕಾಳಜಿ ವಹಿಸಬೇಕು ಎಂದರು. ಬೆಳಿಗ್ಗೆ ವಾಟ್ಸಪ್ಪಲ್ಲೆಲ್ಲ ಹರಿದಾಡ್ತಾ ಇತ್ತು. ಆಮೇಲೆ ಅಯ್ಯಪ್ಪ ಅವರು ಫೋನ್ ಮಾಡಿದ್ರು, ಸರ್ ಈಗ ಆಗಿದೆ ಅಂತೇಳಿ. ಒಂದು ಇನ್ಸಿಡೆಂಟ್ ನೆನಪಡುತ್ತೆ, ಭಾಳ ಸರಳ ಜೀವಿ ಅವರು, ಭಾಳ ಮುಗ್ಧತೆ. ಆಮೇಲೆ ಎಲ್ಲೇ ಹೋದರೂ ಸಹಿತ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೊಳ್ಳೋರು.
ಅದನ್ನು ಎಕ್ಸಿಕ್ಯೂಷನ್ ನಮ್ಮದು ಪೊಲೀಸ್ ಹೇಳೋಕ್ಕಿಂತ ಮುಂಚೆನೇ ಯಾವತ್ತೂ ಅವ್ರು ಹಾಕೊಂಡು ತಿರುಗಾಡ್ತಿದ್ರು. ಸಿಕ್ಕಾಕೊಂಡ್ಸರಿ ನಮ್ಮ ಜೊತೆ ಭಾಳ ಅನ್ಯೋನ್ಯವಾಗಿ, ಭಾಳ ಪ್ರೀತಿ ವಿಶ್ವಾಸದಿಂದ, ಭಾಳ ನಗಾಡಿಕೊಂಡು ನಮ್ಮ ಜೊತೆ ಮಾತಾಡ್ತಿದ್ರು. ಅಧ್ಯಕ್ಷರು ಹೇಳಿದ ಹಾಗೆ ನಾವೇನು ಮಾಡ್ಬಿಡ್ತೀವಿ, ಫುಲ್ 100% ಇನ್ವಾಲ್ವ್ಮೆಂಟ್ ಆಗಿ ನಮ್ಮ ಹೆಲ್ತು, ನಮ್ಮ ಫ್ಯಾಮಿಲಿ ಬಿಟ್ಟು ತಿರುಗ್ತಿರ್ತೀವಿ. ಈಗ ಮೊನ್ನೆ ಯಾವುದೋ ಒಂದು ದರ್ಶನ್ ಅವ್ರದ್ದು ಒಂದು ಅರೆಸ್ಟ್ ಎಸ್ಕಾಟ್ ಇದ್ದಾಗ ಒಬ್ಬರು ಪ್ರೆಸ್ ರಿಪೋರ್ಟ್ರು ಕ್ಯಾಮ್ರಾಮನ್ ಹೋಗ್ತಾ ಗಾಲಿಯೊಳಗೆ ಬೀಳ್ತಿದ್ರು. ಅಂದರೆ ಇನ್ವಾಲ್ವ್ಮೆಂಟ್ ಎಷ್ಟಾಗ್ತಾಯಿದ್ದೀವಿ ಮತ್ತು ನಮ್ಮ ಮೇಲ್ಗಡೆಯಿಂದ ಪ್ರೆಷರ್ ಎಷ್ಟಾಗ್ತಾಯಿದೆ, ನಾವೆಲ್ಲನೂ ಸೈಡ್ 100% ಅಲ್ಲೇ ಆಗೋದ್ರಿಂದ ನಾವು ನಮ್ಮ ಹೆಲ್ತ್ ಕಡೆ ಲಕ್ಷಣ ವಹಿಸೋದಿಲ್ಲ. ಸರ್ ಹೇಳಿದ ಹಾಗೆ ಫಸ್ಟು ನಾವು ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೋಬೇಕು. ದೇವ್ರ ಇಚ್ಛೆ ಅದು, ಯಾವಾಗ ಯಾರಿಗೆ ಕರ್ಕೊತಾನೆ ಅದಂತರೂ ಯಾರ ಕಡೆ ಇಲ್ಲ. ಯಾರ ಹಣೆ ಬರೋ ಎಷ್ಟಿರುತ್ತೆ ಅದು ಮೇಲೆ ಬರೆದಿಟ್ಟದ್ದು, ಅದು ಯಾರ ಕಡೆ ಅಂತಿಲ್ಲ. ಆದಾಗ್ಯೂ ಸಹಿತ ಡೈಲಿ ಎಕ್ಸಸೈಸು, ವಾಕಿಂಗು, ಯೋಗ, ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು. ಅದಲ್ಲದೇ ಸಾಗರ್ ಅವರ ಕುಟುಂಬಕ್ಕೆ ನಾವೆಲ್ಲರೂ ಸೇರಿ ಸಂತೋಷ್ ಸಾಗರ್ ಅವರ ಕುಟುಂಬ ಆರ್ಥಿಕ ಸ್ಥಿತಿಯಲ್ಲಿದ್ದು ಕುಟುಂಬ ನಿರ್ವಹಣೆಗೆ ಎಲ್ಲ ಪತ್ರಕರ್ತರು ಆರ್ಥಿಕ ಸಹಾಯ ಮಾಡಿದ್ದು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಹ ಆರ್ಥಿಕ ಸಹಕಾರ ಮಾಡುವುದಾಗಿ ತಿಳಿಸಿದರು. ಹಿರಿಯ ಪತ್ರಕರ್ತರಾದ ಬಿ ವೆಂಕಟೇಶ್ ಸಿಂಗ್, ಸಿದ್ದಯ್ಯ ಸ್ವಾಮಿ ಕುಕನೂರ್, ಚನ್ನಬಸವ ಬಾಗಲವಾಡ, ಜಗನ್ನಾಥ್ ಪೂಜಾರ್, ಖಾನ್ ಸಾಬ್ ಮೋಮಿನ್, ಶ್ರೀನಿವಾಸ್ ಇನಾಂದಾರ್, ಅಣ್ಣಪ್ಪ ಮೇಟಿಗೌಡ, ರಾಚಯ್ಯ ಸ್ವಾಮಿ, ಜಯಕುಮಾರ್ ದೇಸಾಯಿ ಮಾತನಾಡಿದರು. ಎಷ್ಟೋ ತೊಂದರೆ ಕೂಡ ಇದ್ದರೂ ಕೂಡ ಈಗ ಗೊತ್ತಾಗ್ತಿದೆ ಅವರಿಗೆ. ಆ ತೊಂದರೆ ಇತ್ತು, ಮನೆಗಳ ಸಮಸ್ಯೆ ಇತ್ತು, ವಿದ್ಯಾಭ್ಯಾಸ, ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ತನಗೆ ಟೆನ್ಷನ್ ಇತ್ತು ಅಂಥೇಳಿ. ಆದರೆ ಅದು ಎಲ್ಲ ಟೆನ್ಷನ್ ಇದ್ದರೂ ಕೂಡ ಹೊರಗಡೆ ಸಂತೋಷದಿಂದ ಅವರು ಹೆಸರಿಗೆ ತಕ್ಕಂತೆ ಎಲ್ಲರ ಜೊತೆ ನಗನಗ್ತಾ ಇರ್ತಾಯಿದ್ದರು. ಆದ್ದರಿಂದ ಅವರು ನಮ್ಮ ಜೊತೆ ಇರಲಾದಕ್ಕೆ ನಮಗೆ ತುಂಬ ನೋವು ತಂದಿದೆ. ಆದ್ದರಿಂದ ಈಗ ಸಂಘ ಸಂಸ್ಥೆಗಳಿಂದ, ನಮ್ಮ ಪತ್ರಕರ್ತರ ಸಂಘದಿಂದ ಆಗಿರ್ಬೋದು, ಬೇರೆ ಬೇರೆ ಸಂಘಟನೆಯಿಂದ ಆಗಿರ್ಬೋದು, ಅವರಿಗೆ ಒಳ್ಳೆಯ ರೀತಿಯಿಂದ ಸಹಾಯ ಮಾಡಿದರೆ ಇನ್ನೂ ಅವರ ಕುಟುಂಬಕ್ಕೆ ಒಳ್ಳೆಯ ಒಂದು ಬದುಕನ್ನು ಕಟ್ಟಿಕೊಂಡಂತಾಗುತ್ತದೆ. ಪತ್ರಕರ್ತರ ಸಂಘಕ್ಕೆ ನಾನು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ನಗಲಿದ್ದು ನಮ್ಮೆಲ್ಲರೂ ದುಃಖಕರ ಸಂಗತಿ. ವಿಶೇಷವಾಗಿ 1,000 ಶಬ್ದಗಳನ್ನು ಹೇಳುವಂತಹ 1000 ಶಬ್ದಗಳನ್ನು ಹೇಳುವುದು ಒಂದು ಛಾಯಾಚಿತ್ರಕ್ಕೆ ಸಮ ಎಂದು ನಮ್ಮ ಪತ್ರಿಕಾ ಇದರಲ್ಲಿ ಒಂದು ವಾಡಿಕೆ. ಅಂಥ ಒಂದು ಹುದ್ದೆಯಲ್ಲಿ ಇದ್ದಂಥ ನಮ್ಮ ಮಿತ್ರ ಸಂತೋಷ್ ಸಾಗರ್ ನಿಧನ ತುಂಬ ದುಃಖಕರ ಸಂಗತಿ. ಅವರ ಅಗಲಿಕೆಯಿಂದ ಕುಟುಂಬಕ್ಕೆ ಸಾಕಷ್ಟು ನೋವಾಗಿರ್ಬೋದು, ಜೊತೆಗೆ ನಮಗೂ ಸಹ ನೋವಾಗಿದೆ. ಈಗಾಗಲೇ ಅವರ ಈಗ ಸಂತಾಪ ಸೂಚನೆ ಮಾಡಿ ನಮ್ಮ ಮಿತ್ರ ಗುರುನಾಥ್ ಹೇಳಿದಂತೆ ಅವರಿಗೆ ಏನು ಆರ್ಥಿಕ ಸಹಾಯ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ನಮ್ಮೆಲ್ಲ ಮಿತ್ರರು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದಾರೆ. ಮತ್ತು ಮುಂದೆ ಯಾವ ರೀತಿ ಸಹಾಯ ಸಹಕಾರ ಮಾಡೋಕ್ಕೆ ಎಲ್ಲ ರೀತಿ ಅವರಿಗೆ ಬೆಂಬಲ ಕೊಡೋಣ. ಒಂಥರ ಅಜಾತಶತ್ರು, ಯಾರಿಗೂ ಕೇಡು ಬಯಸಿದಲ್ಲ, ಅಂದರೆ ಯಾರಿಗೂ ಕೆಟ್ಟದ್ದು ಅಂತ ಈ ಥರ ಮಾಡಬೇಕು ಅದು ಇದಂತ ಇಲ್ಲವೇ ಇಲ್ಲ. ಅವ್ರ ಮನಸ್ಸಿನಲ್ಲಿ ಭಾಳ ಮುಕ್ತ ಮನಸ್ಸಿನಿಂದ ಇರ್ತಕ್ಕಂಥ ವ್ಯಕ್ತಿ. ಇವತ್ತು ನಾವು ಒಂದು ಕಳ್ಕೊಂಡಿದ್ದೀವಿ. ಭಾಳ ದುಃಖಕರ ಸಂಗತಿಯಾಗಿದೆ. ಈ ಒಂದು ದುಃಖ ಭರಿಸುವಂಥ ಶಕ್ತಿ ಆ ಕುಟುಂಬಕ್ಕೆ ನೀಡಲಿ ಮತ್ತು ಆ ಸ್ನೇಹದ ಬಳಗಕ್ಕೂ ಸಹ ಒಂದು ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ, ಸಂತೋಷ ಸಾಗರ್ ಅಂತಂದರೆ ಅವರ ಪರಿಚಯಕ್ಕಿಂತ ಮುಂಚೆ ನನಗೆ ಅವರ ಫಾದರ್ ಭಾಳ ಪರಿಚಿತರು. ಯಾಕಂದರೆ ಅವ್ರ ಫಾದರು ಸರ್ಕಾರಿ ಸೇವೆಯಲ್ಲಿದ್ದರು. ಅವರು ಫುಡ್ ಇನ್ಸ್ಪೆಕ್ಟರ್ ಆಗಿದ್ದರು ಮಾನ್ವಿಯಲ್ಲಿ ಸುಮಾರು ವರ್ಷಗಳಿಂದ. ನನಗೆ ಸುಮಾರು ಒಂದು 20 ವರ್ಷಗಳಿಂದ ನನ್ನ ಪರಿಚಿತ ಇದು. ಪ್ರತಿ ಸಾರಿ ನಾವು ಯಾವುದಾದ್ರೂ ಬಸ್ಸಲ್ಲಿ ಬಂದ್ರೂ ಅವ್ರ ಜೊತೆಗೆ ಬರ್ತಾಯಿದ್ವಿ. ಸುಮಾರು ಒಂದು 7-8 ಸಾರಿ ನಾನು ಹೋಗ್ತಾ ಬಂದಿದ್ದೀನಿ. ಪ್ರತಿಯೊಂದು ಕ್ಷಣದಲ್ಲಿ ಅವರು ಸಂತೋಷ ಆದರೂ ಒಂದು ವಿಷಯ ತಗೊಳ್ಳೋರು, ನಮ್ಮ ಸಂತೋಷ ಹೆಂಗೆ ಮಾಡ್ತಾರೆ ಕೆಲಸ ಹಂಗೆ. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ಶಿವಮೂರ್ತಿ ಹಿರೇಮಠ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಪಾಷಾ ಹಟ್ಟಿ, ಜಿಲ್ಲಾ ಉಪಾಧ್ಯಕ್ಷ ಶಿವಪ್ಪ ಮಡಿವಾಳರ್, ಹಿರಿಯ ಪತ್ರಕರ್ತರಾದ ದತ್ತು ಸರ್ಕಿಲ್, ಭೀಮೇಶ್ ಪೂಜಾರ್, ಚನ್ನಬಸವಣ್ಣ, ಕೆ ಸತ್ಯನಾರಾಯಣ, ಧೀರೇಂದ್ರ ಕುಲಕರ್ಣಿ, ಮಲ್ಲಿಕಾರ್ಜುನ್ ಸ್ವಾಮಿ, ರಾಮಕೃಷ್ಣ, ಪ್ರಸನ್ನ ಕುಮಾರ್ ಜೈನ್, ಮಹಾನಂದ, ಮುತ್ತಣ್ಣ ಹೆಳವರ್, ದುರ್ಗೇಶ್, ಅಬ್ದುಲ್ ಖಾದರ್, ಬಾವಸಲಿ, ಅನಿಲ್ ಕುಮಾರ್, ನರಸಪ್ಪ, ಮಲ್ಲಪ್ಪ,
ಅಯ್ಯಪ್ಪ ಪಿಕಳಿಹಾಳ್, ಶಿವಕುಮಾರ್, ತಾಯಪ್ಪ, ಹನುಮಂತ ಸೇರಿದಂತೆ ಅನೇಕ ಪತ್ರಕರ್ತರು ಭಾಗವಹಿಸಿದ್ದರು.